मैं नरेंद्र मोदी जी को कहना चाहता हूं, मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी। ಅಥಣಿಯಲ್ಲಿ ದೆಹಲಿ ಚುನಾವಣೆಯ ಗೆಲುವಿನ ಸಂಭ್ರಮ. ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದ್ದ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬಂದಿದ್ದು ಹ್ಯಾಟ್ರಿಕ್ ಜಯ ಗಳಿಸುವ ಕನಸನ್ನ ಹೊತ್ತಿದ್ದ ಕೇಜ್ರಿವಾಲ್ ಅವರಿಗೆ ತೀವ್ರ ಮುಖಭಂಗವಾಗಿದೆ. ಇನ್ನು ದೇಶದ ರಾಜಧಾನಿಯಲ್ಲಿ ಬಿಜೆಪಿ ಗೆಲುವಿನ ಸಂಭ್ರಮ ಇದ್ರೆ ಅಥಣಿಯಲ್ಲೂ ಕೂಡ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪರಸ್ಪರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸಂಭ್ರಮ ಒಂದು ಅಥಣಿಯಲ್ಲೂ ಕೂಡ ಮುಳುಗಿತ್ತು. ಈ ವೇಳೆ ಬಿಜೆಪಿ ಮುಖಂಡರಾದ ಉಮೇಶ್ ರಾವ್ ಬಂಟೋಡ್ಕರ್, ಗಿರೀಶ್ ಬುಟಾಡಿ, ಪ್ರಭಾಕರ್ ಚವ್ಹಾಣ್, ಅಣ್ಣಾಸಾಬ್ ದರೂರ್, ಮಹೇಂದ್ರ ರಾಜಂಗಳೆ, ಅಣ್ಣಪ್ಪ ಭಜಂತ್ರಿ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದು 70 ಕ್ಷೇತ್ರಗಳ ಪೈಕಿ 48 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನೇತೃತ್ವ ಗೆದ್ದುಕೊಂಡಿದೆ. 27 ವರ್ಷಗಳ ನಂತರ ನಾವು ದೆಹಲಿಯಲ್ಲಿ ಮತ್ತೆ ಸರ್ಕಾರ ರಚನೆ ಮಾಡ್ತಾ ಇದ್ದೇವೆ. ಹಿಂದಿನ ಕೇಜ್ರಿವಾಲ್ ಕಾಂಗ್ರೆಸ್ನ ಸರ್ಕಾರಗಳು ಅಲ್ಲಿ ಮಾಡಿದಂಥ ತಪ್ಪು ಮತ್ತು ದುರಾಡಳಿತಗಳಿಂದ ದೇಶಾದ್ಯಂತ ಜನ ನೇತೃತ್ವ ಬಿಜೆಪಿ ಪಕ್ಷಕ್ಕೆ ಅಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ. ವಿಶೇಷತೆ ಏನು ಹೇಳಬೇಕಂದ್ರೆ 9-10 ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದ್ದು ಕೂಡ ಬಹುಸಂಖ್ಯಾತ ಮುಸ್ಲಿಂ ಪ್ರದೇಶದಲ್ಲಿ ಕೂಡ 9 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದೊಂದು ನಮ್ಮ ಪಕ್ಷಕ್ಕೆ ಬೇಸ್ ಸಂಗತಿ. ಅಂದರೆ ನಮಗೆ ಪಾರ್ಟಿ ವೈಡ್ ಬೇಸ್ ಆಗಿದೆ. OBC ಇರ್ಬೋದು, ಬಡವರು ಇರ್ಬೋದು, ಎಲ್ಲ ಮಧ್ಯಮದ ಮೇಲ್ವರ್ಗದವರು ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮಗೆ ಸರ್ಕಾರ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ದೆಹಲಿಯ ಮತದಾರರಿಗೆ ಪಡಿಸ್ತೀವಿ. ಹಾಗೆಯೇ ನಮ್ಮ ಪಕ್ಷದ ಮುಖಂಡರು ಯಾರ್ಯಾರು ಪ್ರಚಾರ ಮಾಡಿಕೊಂಡು ಮೋದಿ ನೇತೃತ್ವದ ಎಲ್ಲ ನಮ್ಮ ಮುಖಂಡರು ನಮ್ಮ ನಮ್ಮ ಸರ್ಕಾರ ಆಗುವುದಿಲ್ಲ. ಮುಂದಿನ ಎಲ್ಲ ಚುನಾವಣೆಗಳಿಗೆ ಮತ್ತು ವಿಶೇಷ ದೆಹಲಿಯಲ್ಲಿ ಸರ್ಕಾರ ಇರೋದ್ರಿಂದ ನಮಗೆ ಹೆಚ್ಚಿನ ಅನುಕೂಲ ಆಗ್ತದೆ ಮತ್ತು ನಮ್ಮ ಸರ್ಕಾರದ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಅಲ್ಲಿಯ ಜನರ ಕಾಳಜಿಯನ್ನು ಮಾಡಲಿಕ್ಕೆ ನಮ್ಮ ಪಕ್ಷ ಚಿಂತನೆ ಮಾಡಿ ಮತ್ತು ಅಲ್ಲಿ ಶ್ರಮಿಸ್ತೇವೆ ಅನ್ನೋಂಥ ಮಾತನ್ನು ತಮಗೆ ಹೇಳ್ತಾ ಪ್ರಯುಕ್ತ ಇವತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ. ಇಲ್ಲಿನ ಮುಂದೆ ನಾವು ಹಳೆ ಮುನ್ಸಿಪಾಲ್ಟಿ ಸರ್ಕಾರಕ್ಕೆ ಹೋಗಿ ನಮ್ಮ ಒಂದು ಅಲ್ಲಿಂದ ಬಂದಂಥ ಕೊಡುವ ನಮ್ಮ ಪಕ್ಷದ ಅಧಿಕೃತವಾಗಿರುವಂಥ ವಿಜಯ ಪತಾಕೆ ಹಚ್ಚಿ ದೆಹಲಿಯಲ್ಲಿ ನಮ್ಮ ಸರ್ಕಾರ ಹೊಡೆದ ಅವರಿಗೆಲ್ಲರಿಗೂ ಶುಭ ಕೋರುತ್ತಾ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಾಡಿರ ಬಡತನ ನಿರ್ಣಯ ಇವರು ದಿನ ಅದನ್ನು ಏನಾಗ್ತದೆ ಪವಿತ್ರ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಧನ್ಯವಾದ ಕಾಂಗ್ರೆಸ್ ಕೂಡ ವಿರೋಧಿಯನ್ನು ಸುರಿದು ಬಂದ್ ಮಾಡಬೇಕಂತ ಇವಾಗ ಅವರಲ್ಲಿ ವಿನಂತಿ ಮಾಡುತ್ತೇನೆ. ಪ್ರತಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಚುನಾವಣೆ ನಾವು ಗೆದ್ದಿದ್ವಿ ಅನ್ನೋದು ನಮಗೆ ಲಕ್ಷಿರುವಂಥ ಇರಬೇಕಾದ ಸಂಗತಿ. ನಾವೇನು ಮಾಡ್ತೀವಿ, ಚುನಾವಣೆಯಲ್ಲಿ ಹವಾ ಹಿಡಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊತೀವಿ. ಇಲ್ಲ, ಹವಾದಿಂದ ಕೆಲಸ ಆಗೋದಿಲ್ಲ. ಪ್ರಚಾರ ಅದೊಂದು ರೀತಿ ಬೇರೆ. ಚುನಾವಣೆ ಗೆಲ್ಲಬೇಕಾದ್ರೆ ನಾವು ಪ್ರತಿ ಮತಗಟ್ಟೆಯಲ್ಲಿ ನಾವು ಕೆಲಸ ಮಾಡಬೇಕು. ಮತಗಟ್ಟೆ ಕಾರ್ಯಕರ್ತರ ಮುಖಾಂತರ ಆ ಮತಗಟ್ಟೆ ಇರ್ತಕ್ಕಂಥ ಮತಗಳನ್ನ ಹಾಕಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಮತ್ತು ಅವ್ರಿಗೆ ಕೆಲಸವನ್ನು ಮಾಡಬೇಕು. ಆ ರೀತಿ ದೆಹಲಿಯಲ್ಲಿ ನಾವು ಗೆದ್ದಿದ್ದೀವಿ. ಆ ಗೆಲುವನ್ನು ಮುಂದೆ ನಾವು ಒಂದು ಆದರ್ಶವಾಗಿ ಇಟ್ಕೊಂಡು ನಮ್ಮಲ್ಲಿ ಆಗೊಂದು ಚುನಾವಣೆಗಳಲ್ಲಿ ನಾವು ಅದನ್ನು ಪರಿಪಾಲನೆ ಮಾಡಿದ್ವಿ ಅಂತಂದರೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಅಥವಾ ಯಾವುದೇ ಚುನಾವಣೆ ಇರ್ಬೋದು, ಆ ಚುನಾವಣೆಗಳಿಗೆ ಗೆಲ್ಲಲಿಕ್ಕೆ ನಮಗೆ ಸಾಧ್ಯ ಆಗ್ತಾನೆ ಅಂತ ಮಾತನ್ನು ತಮ್ಮ ಗಮನಕ್ಕೆ ತಂದು ಈ ಚುನಾವಣೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಗೃಹ ಮಂತ್ರಿ, ಮುಂದೆ
JP ನಡ್ಡಾರವರು ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಇವತ್ತು ಇಲ್ಲಿ ಭಾಗಿಯಾದಂಥ ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ಇದಾದ ನಂತರ ಒಂದು ಸಿಹಿ ವಿತರಣೆ ಮಾಡ್ತಾರೆ. ಇಲ್ಲಿ ಸಿಹಿ ವಿತರಣೆಯಲ್ಲಿ ಯಾರು ತೊಗೊಂಡು ನಾವು ದಯವಿಟ್ಟು ಹೋಗ್ಬೇಕಂತ ವಿನಂತಿ ಮಾಡ್ತಾರೆ. ಇವತ್ತಿನ ವಿಜಯೋತ್ಸವದ ನಾವು ಹಬ್ಬವನ್ನು ಆಚರಿಸ್ಲಕತ್ತೀವ. ಚಿಪ್ಪ ಅಂತ ನಮ್ಗೆ 2025 ವಿಧಾನಸಭಾ ಚುನಾವಣೆ ದಿಲ್ಲಿ ಮತದಾರರು ನಮ್ಮ ಭಾರತೀಯ ಜನತಾ ಪಕ್ಷದ ಆಡಳಿತದ ವೈಖರಿಯನ್ನು ನೋಡಿ ದೇಶದ ಅಭಿವೃದ್ಧಿಗೋಸ್ಕರ ಕೈಗೊಂಡ ಕಾರ್ಯಕ್ರಮಗಳನ್ನು ಮೆಚ್ಚಿ ದೇಶದ ಭದ್ರತೆ ದೇಶದ ಭದ್ರತೆಯನ್ನು ಇವರು ಮನದಲ್ಲಿಟ್ಟುಕೊಂಡು ನೋಡಿ ದಿಲ್ಲಿ ಕ್ಷೇತ್ರದ ಮತದಾನ ಬಂದವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಎಲ್ಲ ನಮ್ಮ ಅಭ್ಯರ್ಥಿಗಳನ್ನು ಅತ್ಯಂತ ಬಹುಮತದಿಂದ ಚುನಾಯಿಸಿ ಭಾರತೀಯ ಸರ್ಕಾರದ ಭವ್ಯ ನಿರ್ಮಾಣ ಇಲ್ಲಿ ಮತದಾರ ಬಾಂಧವರಿಗೆ ಜೊತೆಗೆ ಭಾರತೀಯ ಜನತಾ ಅಭ್ಯರ್ಥಿಗಳಿಗೂ ಎಲ್ಲ ಪ್ರತಿನಿಧಿಗಳು ಶುಭಾಶಿರುತ್ತಾ ನಮ್ಮ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸಲಿ, ಅವ್ರ ಜೊತೆಗೆ ನಾವು ಶ್ರಮಿಸೋಣ ಅಂತ ನಾನು ಒಂದೆರಡು ಮಾತು. ಚುನಾವಣೆಯ ಫಲಿತಾಂಶ ಇವತ್ತು ತಾವೆಲ್ಲ ನೋಡಿರಿ. ನಮ್ಮ 27 ವರ್ಷಗಳ ನಂತರ ನಮ್ಮ ದಿಲ್ಲಿಯಲ್ಲಿ ಭಾಜಪ ಸರ್ಕಾರವನ್ನು ರಚಿಸಲು ಅಲ್ಲಿಯ ದಿಲ್ಲಿಯ ಎಲ್ಲ ಜನತೆ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ದಿಲ್ಲಿಯ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಕೇಂದ್ರದಲ್ಲಿ ನಿರಂತರವಾಗಿ ಮೂರು ಅವಧಿಯಲ್ಲಿ ಸರ್ಕಾರ ರಚನೆ ಮಾಡಿ ನಮ್ಮ ಮೋದಿಯವರು ಬಹಳಷ್ಟು ಕೆಲಸ ಮಾಡ್ಯಾರ. ಆದ್ರೆ ದಿಲ್ಲಿಯಲ್ಲಿ ಈ ಒಂದು ಅಭೂತಪೂರ್ವವಾದ ಗೆಲುವಿನಿಂದ ಈ ಒಂದು ಮುಂದಿನ ಅವಧಿಯಲ್ಲಿ ದಿಲ್ಲಿಯನ್ನು ಬಹಳಷ್ಟು ಅಭಿವೃದ್ಧಿ ಮತ್ತು ಬಹಳಷ್ಟು ಅಲ್ಲಿ ವಾತಾವರಣ ಕೆಟ್ಟು ಹೋಗಿತ್ತು. ಮುಂದಿನ ದಿನಮಾನಗಳಲ್ಲಿ 3 ಕೇಂದ್ರದಲ್ಲಿ APP ಸರ್ಕಾರ ಬಹಳಷ್ಟು ದುರಾಡಳಿತದಿಂದ ರೊಚ್ಚಿಗೆತ್ತಂತ ಈ ಜನತೆ ನಮ್ಮ BJP ಸರ್ಕಾರವನ್ನು ಮರಳಿ ನಮ್ಮ ಈ ಒಂದು ಸರ್ಕಾರ ರಚಿಸುವ ನಿಟ್ಟಿನಲ್ಲಿ ವೋಟ್ ಹಾಕ್ಯಾರ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ ಮತ್ತು ವಿಜಯೋತ್ಸವದಲ್ಲಿ ನಮ್ಮ ಧನಿಯ ಎಲ್ಲ ಮಂಡಳದ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು 27 ವರ್ಷಗಳ ನಂತರ ದಿಲ್ಲಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ದಿಗ್ವಿಜಯವನ್ನು ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದಿರುವುದು ಇಡೀ ದೇಶದ ಜನತೆಗೆ ಅತ್ಯಂತ ಖುಷಿ ಸಮಾಚಾರ. ಕಳೆದ 91-92ರ ದಶಕದಲ್ಲಿ ಒಂದು ಡೆಲ್ಲಿಯಲ್ಲಿ ಕೂಡ ನಮ್ಮ ಆಡಳಿತ ಇತ್ತು. ಆಗಿನ ಮುಖಂಡರಾದಂಥ ಮದನ್ ಲಾಲ್ ಖುರಾನ, ಸಾಹಿಬ್ ಸಿಂಗ್ ವರ್ಮಾ ಮತ್ತು ಸಿಕಂದರ್ ಭಟ್ ಇಂಥ ಎಲ್ಲ ಧುರೀಣರು ಭಾರತೀಯ ಜನತಾ ಪಾರ್ಟಿಯನ್ನು ಅನೇಕ ವರ್ಷಗಳ ಕಾಲ ದೆಹಲಿಯಲ್ಲಿ ಅಧಿಕಾರದಲ್ಲಿ ಇಟ್ಟಿದ್ದರು. ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆಗ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆದರು. ಅದರ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದಾಗ ಮದನ್ ಲಾಲ್ ಖುರಾನ, ನಂತರ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ ಯಾವಾಗ 92ನೇ ಸಾಲಿನಲ್ಲಿ ರಾಜೀವ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಕೇಜ್ರಿವಾಲ ಹಜಾರೆ ಅವರ ಮುಖಂಡತ್ವದಲ್ಲಿ ಕೇಜ್ರಿವಾಲ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ತರುತ್ತೇನೆ ಎಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಈಗ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದದ್ದು. ಅದಲ್ಲದೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಜೈಲಿಗೆ ಹೋದಂಥದ್ದು ಅಂದರೆ ಒಂದು ದುರಾದೃಷ್ಟ. ಅವರು ಕೇಜ್ರಿವಾಲ ಏನು ಹೇಳಿದರು ಜನರಿಗೆ, ಅವು ಯಾವ ಆಶೆಗಳನ್ನು ಈಡೇರಿಸಿಲ್ಲ. ಜನ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ತಂದು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಹೇಳ್ಬೋದು. ಈಗ ಮುಂಬರುವ ದಿನಗಳು ಅತ್ಯಂತ ಆಶಾದಾಯಕವಾಗಿವೆ. ಮುಂದಿನ ಇಡೀ ನಮ್ಮ ದೇಶಕ್ಕೆ ಇದೊಂದು ದಿಕ್ಸೂಚಿಯಾಗಿದೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಮ್ಮ
ಬಿಜೆಪಿ ಸರ್ಕಾರ ಡೆಲ್ಲಿ ಒಳಗೆ ಅತ್ಯಂತ ಬಹುಮತದಿಂದ ಆರಿಸಿ ಬಂದೈತೆ ಅಂತ ನಮಗೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ನಮ್ಮ ಜಿಲ್ಲಾ ತಾಲೂಕಾ ಮಟ್ಟದವ್ರಿಗೆಲ್ಲರಿಗೆ ಭಾಳ ಖುಷಿ ತಂದೈತಿದೆ. ಇದೇ ರೀತಿ ಮುಂದಿನ ದಿನಮಾನಗಳದಾಗೂ ನಮ್ಮಲ್ಲಿನೂ ಬರ್ತೈತಿ ಪಕ್ಷ ಅಂತ ಅನ್ನುವಂಥದ್ದೊಂದು ನಮ್ಮಲ್ಲಿ ಭರವಸೆ ಐತಿ. ಯಾಕಂದ್ರೆ ಈಗ ಇದ್ದಂಥ ಸರ್ಕಾರ ಎಷ್ಟೋ ಸೌಲಭ್ಯಗಳು ಕೊಟ್ಟಾರು, ಹೆಣ್ಮಕ್ಳಿಗೆ ಸೌಲಭ್ಯಗಳು ಯಾರು ಫ್ರೀ ಮಾಡ್ಯಾರು, ಅದು ಯಾವುದೂ ಕಲಿಸಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ನಮ್ಮ ಹೊರಗೆ ವಾತಾವರಣ ಹೆಂಗೈತಿ ಮತ್ತು ಆಮೇಲೆ ಮತ್ತೆ ಹೆಣ್ಮಕ್ಳಿಗೆ ಯಾವ ರೀತಿ ನಷ್ಟ ಆಗ್ಲತ್ತೈತಿ, ಅದರಿಂದ ಪ್ರಾಬ್ಲಮ್ಸ್ ಎಷ್ಟೈತಿ, ಅದರಿಂದ ಲಾಭ ಎಷ್ಟೈತಿ, ಅದರಿಂದ ಸರ್ಕಾರ ನುಕ್ಸಾನ ಎಷ್ಟೈತಿ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೀವಿ ಈಗೆಲ್ಲ ಹೆಣ್ಮಕ್ಳು. ಅದೇ ರೀತಿ ಮುಂದಿನ ದಿನಮಾನಗಳದಾಗ ನಮ್ಮಲ್ಲಿ ಕರ್ನಾಟಕ ಅತ್ಯಂತ ಬಹುಮತದಿಂದ ನಮ್ಮ ಬಿಜೆಪಿ ಸರ್ಕಾರ ಬರ್ತೈತಿ ಅನ್ನುವಂಥದ್ದನ್ನ ಗಟ್ಟಾಘೋಷವಾಗಿ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಡೆಲ್ಲಿ ಸರ್ಕಾರಕ್ಕೂ ಭಾಳ ನಮ್ಗೆ ಖುಷಿಯಾಗೈತೆ ಅಂತ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ.